ಪಾರ್ವತಿ ದೇವಿ ತನ್ನ ಮನೆ ರಕ್ಷಣೆ ಮಾಡ್ಬೇಕಂತ ಹೇಳಿ ಮಣ್ಣಿನಿಂದ ಮೂರ್ತಿ ತಯಾರು ಮಾಡ್ಲಿಕ್ಕತ್ತಾಳ. ಎದ್ದೇಳು ಗಣಪತಿ, ನಾನು ಮನೆ ಒಳಗಿರ್ತೀನಿ, ಯಾರನ್ನೂ ಒಳಗೆ ಬರ್ದಂಗೆ ನೋಡ್ಕೊ. ತಗೋ, ಇದನ್ನು ಹಿಡ್ದು ಗಾರ್ಡ್ ಮಾಡು. ಆಯಿತು ಅಮ್ಮ. ತಾಯಿ ಮಾತನ್ನು ಶಿರಸಾವಹಿಸಿ ಗಣಪತಿ ಮನೆ ರಕ್ಷಣೆ ಮಾಡಲಿಕ್ಕೆ ಕಾಯ್ತಾ ಇರ್ತಾನ. ಅದೇ ಟೈಮ್ ಒಳಗಡೆ ಶಿವ ಅವನ ಗಣಗಳ ಸಮೇತ ಮನೆಗೆ ಬರ್ತಾನ. ನಿಂದರಿ, ಯಾರು ನೀವು? ಶಿವ ನಾನು. ಅದಕ್ಕೇನು? ನಂಗೆ ಮನೆ ಒಳಗೆ ಬಿಡು. ಅಮ್ಮ ಹೇಳಾಳ ಯಾರನ್ನೂ ಮನೆ ಒಳಗೆ ಬಿಡಬಾರ್ದಂತ. ಇದು ನಂದೇ ಮನೆ ಅದ, ನಂಗೆ ಒಳಗೆ ಬಿಡು. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾ ಬಿಡೋದಿಲ್ಲ. ಸುಮ್ಮನೆ ನಂಗೆ ಸಿಟ್ಟಿಗೆ ತರಿಸ್ಬೇಡ, ನಂಗೆ ಮನೆ ಒಳಗೆ ಬಿಡು. ಏನಾದರೂ ಆಗಲಿ, ನಾ ಮನೆ ಒಳಗೆ ಬಿಡೋದಿಲ್ಲ. ಗಣಪತಿ ಒಳಗೆ ಬಿಡ್ಲಾರ್ದಕ್ಕೆ ಶಿವನ ಸಿಟ್ಟು ಇನ್ನೂ ಜಾಸ್ತಿಯಾಗಿ ಶಿವ ತನ್ನ ತ್ರಿಶೂಲದಿಂದ ಗಣಪತಿ ಶಿರಚ್ಛೇದ ಮಾಡ್ತಾನೆ. ಅಮ್ಮ! ಅಯ್ಯೋ, ಏನಾಯ್ತು ನನ್ನ ಮಗನಿಗೆ ಹಿಂಗೆ ಯಾರು ಮಾಡಿದ್ರು? ನಾರಾಯಣ ನಾರಾಯಣ, ಪಾರ್ವತಿ ದೇವಿ ಏನಾಯಿತು? ನನ್ನ ಮಗನಿಗೆ ಹಿಂಗೆ ಯಾರೋ ಮಾಡಿದ್ದಾರೆ. ನಾರಾಯಣ ನಾರಾಯಣ, ಶಿವ ಏನಾಯಿತು? ಅವ ನಂಗೆ ಮನೆ ಒಳಗೆ ಬಿಡಲಿಲ್ಲ, ಅದಕ್ಕೆ ನಾ ತ್ರಿಶೂಲ ತೊಗೊಂಡು ಚುಚ್ಚದೆ. ನಾರಾಯಣ ನಾರಾಯಣ, ಪಾರ್ವತಿ ದೇವಿಗೇನು ಮಾಡಬೇಕು? ಅದೆಲ್ಲ ನಂಗೆ ಗೊತ್ತಿಲ್ಲ, ಈಗ ನನ್ನ ಮಗ ಬೇಕು. ನಾರಾಯಣ ನಾರಾಯಣ, ಶಿವ ಹೆಂಗಾದರೂ ಮಾಡಿ ಗಣಪತಿಗೆ ಎಬ್ಬಸ್ರಿ. ಒಂದ್ಸಲ ತ್ರಿಶೂಲ ಚುಚ್ಚಾದ್ಮೇಲೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ನಾರಾಯಣ ನಾರಾಯಣ, ಯಾರ್ದಾದ್ರೂ ಮುಖ ಗಣಪತಿಗೆ ಹಚ್ಚಿ ಎಬ್ಬಸ್ರಿ. ಆಯಿತು ನಾರದರೆ. ಸೈನಿಕರೇ ಹೋಗ್ರಿ, ಉತ್ತರ ದಿಕ್ಕಿಗೆ ಯಾರು ತಲೆ ಮಲ್ಕೊಂಡಿರ್ತಾರ ಅವ್ರ ತಲೆ ತಗೊಂಬರ್ರಿ. ಆಯಿತು ಸ್ವಾಮಿ. ಶಿವನ ಆಜ್ಞೆಯನ್ನು ಶಿರಸಾವಹಿಸಿ ಶಿವಗಣದ ಸೈನಿಕರು ಉತ್ತರ ದಿಕ್ಕಿಗೆ ಮಲ್ಕೊಂಡಿರೋ ಪ್ರಾಣಿಯನ್ನು ಹುಡುಕೋತ ಕಾಡೊಳಗೆ ಹೋಗ್ತಾರೆ. ಆವಾಗ ಅವರಿಗೆ ಕಾಡಿನೊಳಗೆ ಒಂದು ಆನೆ ಕಾಣಿಸ್ತದ. ಈ ಆನೆ ಉತ್ತರ ದಿಕ್ಕಿಗೆ ತಲೆ ಮಾಡೇ ಮಲ್ಕೊಂಡಂಗದ, ಇದನ್ನೇ ತೊಗೊಂಡು ಹೋಗೋಣ. ಆಯಿತು, ದೇವರು ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲ್ಕೊಂಡಿದ್ದು ಪ್ರಾಣಿ ಇಲ್ಲಿ ಮನುಷ್ಯ ಇಲ್ಲಿ ತಗೊಂಡು ಬರಕ್ಕೆ ಹೇಳಿದ್ದಾರೆ, ಇದನ್ನೇ ತಗೊಂಡು ಹೋಗೋಣ. ಹಂಗಂಥೇಳಿ ಶಿವ ಸೈನಿಕರು ನಿರ್ಧಾರ ಮಾಡಿ ಉತ್ತರ ದಿಕ್ಕಿಗೆ ಮಲ್ಕೊಂಡಿರೋ ಆನೆ ತಲೆಯನ್ನು ಕತ್ತರಿಸಿ ತಂದು ಶಿವನ ಕೈಯೊಳಗೆ ಕೊಡ್ತಾರೆ. ಓಂ ನಮಃ ಶಿವಾಯ. ಎದ್ದೇಳು ಗಣಪತಿ. ನನ್ನ ಮಗ ಗಣಪತಿ ಮತ್ತೆ ಬಂದ. ಗಜಮುಖನೇ